ಹೇ ಹಲೋ ಎಲ್ರಿಗೂ ನಮಸ್ತೆ. ಎಲ್ಲರೂ ಖುಷಿಯಾಗಿರಿ. ರೆಸಿನ್ ಹಾರ್ಡ್ ವರ್ಕ್ ಎಷ್ಟು ಸ್ಟ್ರಾಂಗ್ ಅಂದರೆ ಕೆಳಗಡೆ ಬೀಳ್ಸಿದ್ರು ಅದು ಒಡೆದೋಗಲ್ಲ. ಈ ಆರ್ಡರ್ನ ಪ್ರಿಪೇರ್ ಮಾಡೋಕ್ಕೆ ನಂಗೆ ತುಂಬ ಟೈಮ್ ಇರಲಿಲ್ಲ, ಆದರೆ ರೆಸಿನ್ ಹಾರ್ಡ್ ವರ್ಕ್ಗೆ ತುಂಬ ಟೈಮ್ ಬೇಕು. ಅವ್ರ ರಿಕ್ವೆಸ್ಟ್ ಪರ್ಪಲ್ ಕಲರ್ ಅಂದರೆ ಲ್ಯಾವೆಂಡರ್ ಕಲರ್. ನನ್ನ ಹತ್ರ ಲ್ಯಾವೆಂಡರ್ ಕಲರ್ ಆಪ್ಷನ್ನೇ ಇರಲಿಲ್ಲ. 3 ಕಲರ್ನ ಆ್ಯಡ್ ಮಾಡಿ ಫೈನಲಿ ಪರ್ಪಲ್ ಕಲರ್ನ ನಾನೇ ಪ್ರಿಪೇರ್ ಮಾಡಿದೆ. ಪರ್ಪಲ್ ಕಲರ್ ಜೊತೆ ಈ ಮೋಲ್ಡ್ ಮತ್ತು ಫೋಟೋ ಆ್ಯಡ್ ಮಾಡಿದೆ. ಈ ಆರ್ಡರ್ ಕೊಟ್ಟಿರೋದು ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಅವ್ರ ಅಮ್ಮನ ಬರ್ತ್ಡೇಗೆ. ಈ ಆರ್ಡರ್ ಅವಳು ನನಗೆ ಕೊಟ್ಟಿದ್ದು ನಂಗೆ ತುಂಬ ಖುಷಿ ಆಯಿತು. ಎಮರ್ಜೆನ್ಸಿಲಿ ಪ್ರಿಪೇರ್ ಮಾಡೋಕ್ಕೆ ಹೋಗಿ ಆರ್ಡರ್ನ ಕ್ಯಾನ್ಸಲ್ ಮಾಡ್ಕೊತಿದ್ದೆ ಆ್ಯಂಡ್ ಸೊಲ್ಯೂಷನ್ ಎಲ್ಲ ವೇಸ್ಟ್ ಆಗ್ತಿತ್ತು. ರೆಸಿನ್ ಹಾರ್ಡ್ ವರ್ಕ್ ಯಾಕೆ ಕಾಸ್ಟ್ಲಿ ಅಂದರೆ ಅದ್ರದ್ದು ಸೊಲ್ಯೂಷನ್ ತುಂಬ ಪ್ರೈಸ್ ಜಾಸ್ತಿ ಇದೆ. ಫೈನಲಿ ಬೀಡ್ಸ್ ಮತ್ತು ಸ್ಟೋನ್ಸ್ನ ಆ್ಯಡ್ ಮಾಡಿ ಒಂದಷ್ಟು ಗೋಲ್ಡನ್ ಗ್ಲೋ ಪೆಂಡೆಂಟ್ನ ಹಾಕಿ ಮತ್ತು ಅದ್ರ ಮೇಲೆ ವಿನೋನ್ ಕೋಡ್ ಸೊಲ್ಯೂಷನ್ ಹಾಕಿ ಆರ್ಡರ್ನ ಕಂಪ್ಲೀಟ್ ಮಾಡಿದೆ. ಫೈನಲಿ ವರ್ಕ್ ಫುಲ್ಲು ಫಿನಿಶ್ ಆಯಿತು. ಡ್ರೈ ಆದಮೇಲೆ ಆರ್ಡರ್ ಪ್ಯಾಕ್ ಮಾಡಿ ತೊಗೊಂಡೋಗಿ ಕೊಡೋದಷ್ಟೇ ಅನ್ನೋ ಫೀಲ್ ಅಷ್ಟರಲ್ಲಿ ಆರ್ಡರ್ ಫುಲ್ಲು ಹಾಳಾಯಿತು. ಫುಲ್ ಗ್ಲಾಸಿ ಫಿನಿಶಿಂಗ್ ಇದ್ದಿದ್ದು ವೇವ್ ಫಾರ್ಮೇಷನ್ ಆಯಿತು. ಟ್ರೈನಲ್ಲಿ ಕ್ಯಾರಿ ಮಾಡುವಾಗ ಬರೋ ತನಕ ಇದೇ ಪೊಸಿಷನಲ್ಲಿ ತೊಗೊಬಂದಿದ್ದೀನಿ. ಫಸ್ಟೇ ಎಷ್ಟು ರಿಕ್ವೈರ್ಮೆಂಟ್ ಇತ್ತೋ ಅಷ್ಟು ಸೊಲ್ಯೂಷನ್ನ ಆಲ್ರೆಡಿ ಯೂಸ್ ಮಾಡ್ಕೊಂಡಿದ್ದೆ. ಹಾಳಾಗಿರೋ ರೀಸನ್ಗೆ ಮತ್ತೆ ಸೊಲ್ಯೂಷನ್ನ ಆ್ಯಡ್ ಮಾಡಬೇಕಾಯಿತು. ಎಮರ್ಜೆನ್ಸಿ ಆರ್ಡರ್ ಯಾಕೆ ತೊಗೊಳಲ್ಲ ಅಂದರೆ 24 hours ಅದನ್ನು ಎಲ್ಲೂ ಕ್ಯಾರಿ ಮಾಡಬಾರ್ದು. ಕ್ಯಾರಿ ಮಾಡಿದ್ರೆ ಈ ಥರ ಆಗುತ್ತೆ ಆ್ಯಂಡ್ ನನಗೂ ಎಕ್ಸ್ಟ್ರಾ ಅಮೌಂಟ್ ಆಗುತ್ತೆ. ಸೊ ಆರ್ಡರ್ ಕೊಟ್ಟಿರೋರಿಗೆ ಅದೇ ಥರ ಕೊಡೋದು ನಂಗೆ ಇಷ್ಟ ಇಲ್ಲ. ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ ಅಂತ ಮತ್ತೆ ಫುಲ್ ಕ್ಲಿಯರ್ ಮಾಡಿ ಗ್ಲಾಸಿ ಫಿನಿಶಿಂಗ್ ಕೊಟ್ಟೆ. ಫೈನಲ್ ಆಗಿ ವರ್ಕ್ ಈ ಥರ ಕ್ಯೂಟ್ ಆಗಿತ್ತು. ಕ್ಯೂಟ್ ಸ್ಮಾಲ್ ಸ್ಟ್ಯಾಂಡ್ ಹಾರ್ಟ್ ವರ್ಕ್. ಇದಕ್ಕೆ ಟೋಟಲ್ ಪ್ರೈಸ್ 699. ಏನಕ್ಕೆ ಇದಕ್ಕೆ ಇಷ್ಟು ಪ್ರೈಸ್ ಅಂದರೆ ಸೊಲ್ಯೂಷನ್ ಥರ ಇರೋದನ್ನ ಒಂದು ಫ್ರೇಮ್ ಆಗಿ ನಾವು ಪ್ರಿಪೇರ್ ಮಾಡ್ತಿದ್ದೀವಿ. ಅದಕ್ಕೆ ಒಂದು 10-15 ಅಂತೂ ಒಂದಷ್ಟು ಪ್ರಾಡಕ್ಟ್ನ ಆ್ಯಡ್ ಮಾಡಬೇಕು ಅಂದಾಗ ಅದಕ್ಕಷ್ಟು ಪ್ರೈಸ್ ಹಾಕೇ ಆಗುತ್ತೆ. ಪ್ರಾಡಕ್ಟ್ ಹೇಗಿರುತ್ತೋ ಅದ್ರ ಮೇಲೆ ಅಮೌಂಟ್ ಡಿಪೆಂಡ್ ಆಗುತ್ತೆ. ಸುಮ್ಮನೆ ಯಾರು ಇಷ್ಟು ಅಮೌಂಟ್ ಅಂತ ಫಿಕ್ಸ್ ಮಾಡಿ ಇರಲ್ಲ. ನೀವು ಗ್ಲಾಸ್ ಫ್ರೇಮ್ನ 600 ಕೊಟ್ಟು ಪರ್ಚೇಸ್ ಮಾಡಿದ್ರು ಅದು ಕೆಳಗಡೆ ಬಿದ್ದರೆ ಒಡೆದೋಗುತ್ತೆ ಅನ್ನೋ ಭಯ ಇರುತ್ತೆ. ಬಟ್ ಇದು ತುಂಬ ಡೇಸ್ ಕ್ಯಾರಿ ಮಾಡ್ಬೋದು, ತುಂಬ ವರ್ಷ ಇರುತ್ತೆ. ಅದಕ್ಕೆ ನೀವು ಅಮೌಂಟ್ ಇನ್ವೆಸ್ಟ್ ಮಾಡೋದ್ರಲ್ಲಿ ಯಾವುದೇ ಥರ ತಪ್ಪಿಲ್ಲ ಅಂತ ನಂಗೆ ಅನಿಸುತ್ತೆ. ಸ್ಟ್ಯಾಂಡ್ ಸಮೇತ ತುಂಬ ಗಟ್ಟಿ ಇದೆ. ನೀವು ಇದು ಫ್ರೇಮ್ ಬಿಟ್ಟು ಬೇರೆದಕ್ಕೂ ಯೂಸ್ ಮಾಡ್ಬೋದು. ಇಲ್ಲೆಲ್ಲ ನಾನು ಪ್ರಾಡಕ್ಟ್ ಕೊಡ್ತಿರೋದು ತುಂಬ ವ್ಯಾಲ್ಯುಬಲ್ ಮತ್ತು ತುಂಬ ಕಾಸ್ಟ್ಲಿ ಪ್ರಾಡಕ್ಟ್ ಕೊಡ್ತಿರೋದು. ಅದನ್ನು ನೋಡಿಬಿಟ್ಟೆ ನಾನು ಪ್ರೈಸ್ನ ಫಿಕ್ಸ್ ಮಾಡಿರೋದು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.